ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಮೈಸೂರಿನ ಫಾರ್ಮ್ ಹೌಸ್ಗೆ ನಟ ದರ್ಶನ್ ತೆರಳಿದ್ದಾರೆ. ಮೈಸೂರಿಗೆ ತೆರಳೋಕೆ ಕೋರ್ಟ್ನ ಅನುಮತಿಯ ಹಿನ್ನೆಲೆಯಲ್ಲಿ ತಮ್ಮ ಫಾರ್ಮ್ ಹೌಸ್ಗೆ ನಟ ದರ್ಶನ್ ತೆರಳಿದ್ದಾರೆ. ನಾಳೆ ಫಾರ್ಮ್ ಹೌಸ್ನಲ್ಲೇ ಸಂಕ್ರಾಂತಿ ಹಬ್ಬ ಆಚರಣೆಯನ್ನ ಮಾಡಲಾಗುತ್ತೆ. ನಾಳೆ ತನ್ನ ನೆಚ್ಚಿನ ಸಾಕು ಪ್ರಾಣಿಗಳ ಜೊತೆಗೆ ಸಂಕ್ರಾಂತಿಯನ್ನ ಆಚರಣೆ ಮಾಡಲಿದ್ದಾರೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆರೋಪಿಯಾಗಿ ಜೈಲು ಸೇರಿ ಇದೀಗ ಜಾಮೀನಿನ ಮೇಲೆ ಹೊರಗಿರುವಂತ ದರ್ಶನ್ ಮೈಸೂರಿಗೆ ಹೋಗಬೇಕು ಅನ್ನುವಂತ ಅನುಮತಿಯನ್ನ ಕೇಳಿ ಈ ಹಿಂದೆ ಕೂಡ ಮೈಸೂರಿನ ಫಾರ್ಮ್ ಹೌಸ್ ನಲ್ಲಿ ಇದ್ರು. ಆ ಅವಧಿ ಮುಕ್ತಾಯ ಆದಂತ ಹಿನ್ನೆಲೆಯಲ್ಲಿ ಮತ್ತೆ ಕೋರ್ಟ್ಗೆ ಹಾಜರಾಗಲಾಗಿತ್ತು, ಮತ್ತೆ ಅನುಮತಿಯನ್ನ ಕೂಡ ಕೇಳಲಾಗಿತ್ತು. ಇದೀಗ ಅನುಮತಿ ಸಿಕ್ಕಿರುವಂತ ಹಿನ್ನೆಲೆಯಲ್ಲಿ ತಮ್ಮ ಫಾರ್ಮ್ ಹೌಸ್ಗೆ ಬಂದಿದ್ದಾರೆ. ಎಲ್ರಿಗೂ ಗೊತ್ತಿರೋ ಹಾಗೇನೆ ದರ್ಶನ್ ಸಾಕು ಪ್ರಾಣಿಗಳ ಪ್ರಿಯ. ತಮ್ಮ ಫಾರ್ಮ್ ಹೌಸ್ ನಲ್ಲಿ ಅನೇಕ ಪ್ರಾಣಿಗಳನ್ನ ಸಾಕಿದ್ದಾರೆ. ಎತ್ತು, ದನ ಸೇರಿದಂತೆ ಬೇರೆ ಬೇರೆ ಪ್ರಾಣಿಗಳನ್ನ ಕೂಡ ಸಾಕಿದ್ದಾರೆ. ನಾಳೆ ಸಂಕ್ರಾಂತಿ ಹಬ್ಬ ಇರುವಂತ ಹಿನ್ನೆಲೆಯಲ್ಲಿ ಸಂಕ್ರಾಂತಿ ಅಂತ ಹೇಳಿದಾಗ ಕಿಚ್ಚಾಯಿಸೋದು ನೆನಪಾಗತ್ತೆ. ಸೊ ಈ ಹಿನ್ನೆಲೆಯಲ್ಲಿ ಸಂಕ್ರಾಂತಿಯನ್ನ ತನ್ನ ಫಾರ್ಮ್ ಹೌಸ್ ನಲ್ಲಿ ಆಚರಣೆ ಮಾಡೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಅದು ಕೂಡ ತನ್ನ ನೆಚ್ಚಿನ ಪ್ರಾಣಿಗಳ ಜೊತೆಗೆ ಸಂಕ್ರಾಂತಿ ಹಬ್ಬವನ್ನ ಆಚರಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ಲಾನ್ ಮಾಡಿಕೊಂಡು ಫಾರ್ಮ್ ಹೌಸ್ಗೆ ಇವತ್ತು ತೆರಳಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾಗಿದೆ. ದರ್ಶನ್ ಕೆಲವು ತಿಂಗಳುಗಳ ಕಾಲ ಜೈಲಲ್ಲಿ ಇದ್ದಿದ್ರಿಂದ ಯಾವುದೇ ಆಚರಣೆಗಳಾಗಿರ್ಬೋದು, ಸೆಲೆಬ್ರೇಷನ್ಗಳಾಗಿರ್ಬೋದು ಯಾವುದೂ ಆಗಿರಲಿಲ್ಲ. ಅದಾದಮೇಲೆ ವಿಪರೀತವಾದಂಥ ಕಾಲು ನೋವು, ಬೆನ್ನು ನೋವು ಕಾಣಿಸ್ಕೊಂಡಿದ್ರಿಂದ ಆರೋಗ್ಯದಲ್ಲಿ ಏರುಪೇರಾಗಿದ್ದರಿಂದ ಆಸ್ಪತ್ರೆಯಲ್ಲಿ ದಾಖಲಾಗಿ ಚಿಕಿತ್ಸೆಯನ್ನು ಕೂಡ ಪಡಿತಾ ಇದ್ರು. ಇದೀಗ ಟ್ರೀಟ್ಮೆಂಟ್ನ ಜೊತೆಗೆ ಹಬ್ಬದ ಸಂಭ್ರಮವೂ ಕೂಡ ಇದೆ. ನಾಳೆ ಸಂಕ್ರಾಂತಿ ಹಬ್ಬ ಆಗಿರುವಂಥ ಹಿನ್ನೆಲೆಯಲ್ಲಿ ಸಂಕ್ರಾಂತಿ ಹಬ್ಬವನ್ನು ತಮ್ಮ ಫಾರ್ಮ್ ಹೌಸ್ನಲ್ಲೇ ಸೆಲೆಬ್ರೇಷನ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ಅವರ ಫಾರ್ಮ್ ಹೌಸ್ಗೆ ತೆರಳಿದ್ದಾರೆ ನಟ ದರ್ಶನ್. ನಾಳೆ ಅಲ್ಲಿಯೇ ಸಂಕ್ರಾಂತಿ ಆಚರಣೆಯನ್ನು ಮಾಡಲಾಗತ್ತೆ. ದರ್ಶನ್ ಅಭಿಮಾನಿಗಳಿಗೆ ಗೊತ್ತಿರೋ ಹಾಗೇನೆ ದರ್ಶನ್ ಎರಡು ಹಬ್ಬವನ್ನು ಬಹಳ ವಿಜೃಂಭಣೆಯನ್ನು ಮಾಡ್ತಾರೆ. ಒಂದು ಆಯುಧ ಪೂಜಾ, ಅವರ ಬಳಿ ಇರುವಂಥ ಕಾಸ್ಟ್ಲಿ ಕಾರ್ಗಳನ್ನೆಲ್ಲವನ್ನ ಸಾಲಾಗಿ ನಿಲ್ಲಿಸಿ ಆಯುಧ ಪೂಜೆಯನ್ನು ಮಾಡುವಂಥದ್ದು, ಕಾರ್ ಕ್ರೇಜ್ ಕೂಡ ಇರುವಂಥ ಹಿನ್ನೆಲೆಯಲ್ಲಿ. ಇನ್ನೊಂದು ಸಂಕ್ರಾಂತಿ ಹಬ್ಬ, ಫಾರ್ಮ್ ಹೌಸ್ನಲ್ಲಿ ಪ್ರಾಣಿಗಳು ಇರುವಂಥ ಹಿನ್ನೆಲೆಯಲ್ಲಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಪುನೀತ್. ಸಂಕ್ರಾಂತಿ ಹಬ್ಬದ ಸಂಭ್ರಮದಲ್ಲಿ ದರ್ಶನ್ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಇವತ್ತು ಫಾರ್ಮ್ ಹೌಸ್ಗೆ ಆಗಮಿಸಿದ್ದಾರೆ. ಸೊ ಸಂಕ್ರಾಂತಿ ಹಬ್ಬವನ್ನ ಪ್ರತಿ ವರ್ಷ ಯಾವ ರೀತಿಯಾಗಿ ಆಚರಣೆ ಮಾಡ್ತಾ ಇದ್ರು, ಈ ವರ್ಷ ಎಷ್ಟು ಸ್ಪೆಷಲ್ ಇದೆ ದರ್ಶನ್ಗೆ ಅಂತ ಪುನೀತ್? ಪ್ರಕರಣದಲ್ಲಿ ಎರಡನೇ ಆರೋಪಿಯಾಗಿರುವಂತಹ ದರ್ಶನ್ ಏನಿದ್ರು ಇವರಿಗೆ ಮತ್ತೆ ಮೈಸೂರಿನಲ್ಲಿ ಉಳಿಲಿಕ್ಕೆ 5 ದಿನಗಳ ಒಂದು ಅವಕಾಶ ಸಿಕ್ಕಿರ್ತಕ್ಕಂಥದ್ದು. ಈ ಒಂದು ಹಿನ್ನೆಲೆಯಲ್ಲಿ ತಮ್ಮ ಫಾರ್ಮ್ ಏನಿದೆ, ತಮ್ಮ ಮಗನ ಹೆಸರಿನಲ್ಲಿರುವಂತಹ ಫಾರ್ಮ್ ಹೌಸ್ ಏನಿದೆ, ಆ ಒಂದು ಟಿನರ್ಸಿಪುರದ ಕೆಂಪೈನುಂಡಿ ಬಳಿ ಇರ್ತಕ್ಕಂತಹ ಒಂದು ಫಾರ್ಮ್ ಹೌಸ್ಗೆ ಈಗ ದರ್ಶನ್ ಆಗಮಿಸಿರ್ತಕ್ಕಂಥದ್ದು. ಅಲ್ಲಿಗೆ ಬರುವ ಮುಖಾಂತರ ಅಂದ್ರೆ ನಾಳೆ ಏನು ಸಂಕ್ರಾಂತಿಯ ಒಂದು ಹಬ್ಬ ಇದೆ, ಈ ಒಂದು ಹಬ್ಬದ ಸಂದರ್ಭದಲ್ಲಿ ದರ್ಶನ್ ಪ್ರತಿ ವರ್ಷವೂ ಕೂಡ ಫಾರ್ಮ್ ಹೌಸ್ಗೆ ಬರ್ತಕ್ಕಂಥದ್ದು. ಅಲ್ಲಿ ಅವರ ನೆಚ್ಚಿನ ಪ್ರಾಣಿ ವನ್ಯಜೀವಿಗಳನ್ನೇನು ಅವರು ಪ್ರಾಣಿಗಳನ್ನ ಸಾಕಿಸಿಕೊಂಡಿದ್ದಾರೆ, ಆ ಎಲ್ಲಾ ಆ ಪ್ರಾಣಿಗಳಿಗೆ ಬಣ್ಣಗಳನ್ನು ಬಳಿತಕ್ಕಂಥದ್ದು, ಅದನ್ನ ಸಿಂಗರಿಸುವಂತ ಒಂದು ಕೆಲಸವನ್ನು ಮಾಡುವ ಮುಖಾಂತರ ಅಲ್ಲಿ ಪ್ರಮುಖವಾಗಿ ದನಗಳನ್ನ ಕಿಚಾಯಿಸುವಂತಹ ಒಂದು ಕೆಲಸವನ್ನು ಕೂಡ ಮಾಡ್ತಾರೆ. ಅದು ಪ್ರಮುಖವಾಗಿ ಪ್ರತಿ ವರ್ಷವೂ ಕೂಡ ದರ್ಶನ್ಗೆ ನೆಚ್ಚಿನ ಒಂದು ಹಬ್ಬ ಆಗಿರ್ತಕ್ಕಂಥದ್ದು. ಹೀಗಾಗಿ ಇದಕ್ಕಾಗಿಯೇ ಒಂದು ರೀತಿ ಅವಕಾಶವನ್ನು ಪಡೆದುಕೊಂಡು ಅವರು ಫಾರ್ಮ್ ಹೌಸ್ಗೆ ಬಂದಿದ್ದಾರೆ. ಫಾರ್ಮ್ ಹೌಸ್ ನಲ್ಲಿ ಈಗಾಗಲೇ ಹಬ್ಬದ ತಯಾರಿಯಲ್ಲೂ ಕೂಡ ಇರ್ತಕ್ಕಂಥದ್ದು. ಜೊತೆಗೆ ಅಲ್ಲಿ ದರ್ಶನ್ಗೆ ಅವರ ಕುಟುಂಬಸ್ಥರೆಲ್ಲರೂ ಕೂಡ ಸಾಥನ್ನು ನೀಡಿರ್ತಕ್ಕಂಥದ್ದು. ಅವರ ಕುಟುಂಬಸ್ಥರೇನು ಅವರ ಸಹೋದರಿಯ ಪುತ್ರ ಚಂದನ್ ಕೂಡ ಅಲ್ಲೇ ಇರ್ತಕ್ಕಂಥದ್ದು. ಜೊತೆಗೆ ಅವರ ಸ್ನೇಹಿತರಲ್ಲೂ ಕೂಡ ಅಲ್ಲಿ ಇರುವ ಮುಖಾಂತರ ನಾಳೆಯ ಒಂದು ಸಂಕ್ರಾಂತಿ ಸಂಭ್ರಮದ ಸಡಗರವನ್ನ ಆಚರಿಸುವಂತಹ ಒಂದು ಹಿನ್ನೆಲೆಯಲ್ಲಿ ಈಗಾಗಲೇ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ತಾ ಇದ್ದಾರೆ. ಹೀಗಾಗಿ ಅವರ ಇಷ್ಟದ ಪ್ರಾಣಿಗಳಿಗೆ ಸಿಂಗರಿಸುವಂತ ಒಂದು ಕೆಲಸವನ್ನ ಮಾಡ್ಲಾಗ್ತಾ ಇರ್ತಕ್ಕಂಥದ್ದು. ಮತ್ತೊಂದು ಕಡೆ ಅವರಿಗೆ ಚಿಕಿತ್ಸೆಯ ಅವಶ್ಯಕತೆ ಇರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಅವರು ಮತ್ತೆ ಅವರ ವೈದ್ಯ ಏನು ಅಜಯ್ ಹೆಗಡೆ ಅವರಿದ್ದಾರೆ, ಅವರನ್ನ ಸಂಪರ್ಕಿಸುವಂತಹ ಒಂದು ಸಾಧ್ಯತೆಗಳು ಕೂಡ ಇದೆ ಅಂತಾನೂ ಕೂಡ ಹೇಳಲಾಗ್ತಾ ಇದೆ. ಈಗ ಸದ್ಯಕ್ಕೆ ನಾಳೆಯ ಒಂದು ಸಂಕ್ರಾಂತಿಯ ಆಚರಣೆಗಾಗಿ ದರ್ಶನ್ ಮೈಸೂರಿಗೆ ಬಂದಿರತಕ್ಕಂಥದ್ದು. ಅವರ ಫಾರ್ಮ್ ಹೌಸ್ ನಲ್ಲಿ ಅವರ ನೆಚ್ಚಿನ ಪ್ರಾಣಿಗಳನ್ನ ಸಿಂಗರಿಸುವಂತ ಒಂದು ಕೆಲಸವನ್ನು ಮಾಡುವ ಮುಖಾಂತರ ನಾಳೆಗೆ ಸಿದ್ಧಗೊಳ್ತಾ ಇರತಕ್ಕಂಥದ್ದು. ಅನ್ನಿಸಿ. ಓಕೆ, ಥ್ಯಾಂಕ್ ಯು ಪುನೀತ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.